ಕರಾವಳಿ ಭಾಗದ ಶ್ರೀಮಂತ ಸಂಸ್ಕೃತಿಯ ಕಿರೀಟದಂತೆ ಇರುವ ಯಕ್ಷಗಾನದ ಬಗ್ಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಯಕ್ಷಗಾನ ಕಲಾವಿದರಲ್ಲಿ ಸಲಿಂಗಕಾಮ ಹೆಚ್ಚು ಅಂತ ಹೇಳೋ ಮೂಲಕ ಇಡೀ ಕಲೆಗೆ ಅಪಮಾನ ಎಸಗಿದ್ದಾರೆ. ಈ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ನು ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಬಿಳಿಮಲೆ ಯಕ್ಷಗಾನ ಕಲಾವಿದರ ಬಳಿ ಕ್ಷಮೆಯನ್ನು ಯಾಚಿಸಿದ್ದಾರೆ. ಇದರ ಒಂದು ವರದಿ ಇದೆ, ನೋಡೋಣ. ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳು. ಯಕ್ಷಗಾನದ ಒಳಗಡೆ ಸಲಿಂಗ ಅನಿವಾರ್ಯ. ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ವಿವಾದಿತ ಹೇಳಿಕೆ. ಯಕ್ಷಗಾನಕ್ಕೆ ಅದರದ್ದೇ ಆದ ಒಂದು ತೂಕ, ಸ್ಥಾನಮಾನ ಇದೆ. ಅಪಾರ ಸಂಖ್ಯೆಯಲ್ಲಿ ಪ್ರೇಕ್ಷಕರ ಬಳಗವನ್ನು ಯಕ್ಷಗಾನ ಹೊಂದಿದೆ. ಇಂಥ ಕಲೆ ಬಗ್ಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ವಿವಾದಿತ ಹೇಳಿಕೆ ನೀಡಿದ್ದಾರೆ. ಹೋಮೋಸೆಕ್ಸ್ ಬೆಳೀತಾರೆ. ಈಗ ನಾವು ಹೋಮೋಸೆಕ್ಸ್ ಬಗ್ಗೆ ಬೇರೆ ಬೇರೆ ಈಗ ನಾವು ಏನೋ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡ್ತು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತೇವೆ, ಕಾದಂಬರಿಗಳು ಬರ್ತವೆ. ಬಟ್ ಯಕ್ಷಗಾನದ ಒಳಗಡೆ ಅದು ಅನಿವಾರ್ಯ. ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ. ಅಲ್ಲಿ ಯಕ್ಷಗಾನದ ಒಳಗಡೆ ಸ್ತ್ರೀ ವೇಷಧಾರಿ ತಂದ ಇರ್ತಾರೆ ನೋಡಿ. ನಮ್ಮ ಫಸ್ಟ್ ಕ್ರಶ್ಗಳು ನಮಗೆಲ್ಲ ಸ್ತ್ರೀ ವೇಷಧಾರಿಗಳು, ಯಕ್ಷಗಾನ ಸ್ತ್ರೀ ವೇಷಧಾರಿಗಳು. ಕೇಳಿಸ್ಕೊಂಡ್ರಲ್ಲ, ಈ ಮಾತು ಹೇಳಿದ್ದು ಬೇರೆ ಯಾರೂ ಅಲ್ಲ, ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಅವರೇ ಹೇಳಿರುವ ಪದಗಳು. ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳು. ಅಲ್ಲಿ ಅಂಥ ಅನಿವಾರ್ಯತೆ ಇದೆ ಎಂದು ಬಿಳಿಮಲೆ ಮೈಸೂರಿನಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಮಾನಸ ಗಂಗೋತ್ರಿ ಪ್ರಸಾರಾಂಗದಲ್ಲಿ ನಡೆದ ಕೃತಿಗಳ ಬಿಡುಗಡೆ ಕಾರ್ಯಕ್ರಮದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಸತ್ಯವನ್ನ ಹೇಳಲು ಹಿಂಜರಿಯಬಾರದು. ಕಲಾವಿದರು ಮೇಳಕ್ಕೆಂದು 6-8 ತಿಂಗಳು ತಿರುಗಾಟದಲ್ಲೇ ಇದ್ದರಿಂದ ಅವರಿಗೆ ಯಾರು ಹೆಣ್ಣು ಕೊಡ್ತಿರ್ಲಿಲ್ಲ. ಅಲ್ಲಿನ ಸ್ತ್ರೀ ವೇಷಧಾರಿಗಳು ಒತ್ತಡದಲ್ಲಿರ್ತಿದ್ರು. ಅವರ ಮೇಲೆ ಇತರರಿಗೆ ಮೋಹವೇ ಇರ್ತಿತ್ತು. ಸ್ತ್ರೀ ವೇಷದ ಕಲಾವಿದ ಏನಾದ್ರೂ ಸಲಿಂಗಕಾಮ ನಿರಾಕರಿಸಿದ್ರೆ ಭಾಗವತರು ಮರುದಿವಸ ಅವರಿಗೆ ಪದ್ಯವನ್ನೇ ಕೊಡ್ತಿರ್ಲಿಲ್ಲ ಎನ್ನುವ ಮೂಲಕ ವಿವಾದ ಸೃಷ್ಟಿಸಿದ್ದಾರೆ. ಈಗ ನಾವು ಹೋಮೋಸೆಕ್ಸ್ ಬಗ್ಗೆ ಬೇರೆ ಬೇರೆ ಈಗ ನಾವು ಏನೋ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡ್ತು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತೇವೆ, ಕಾದಂಬರಿಗಳು ಬರ್ತವೆ. ಬಟ್ ಯಕ್ಷಗಾನದ ಒಳಗಡೆ ಅದು ಅನಿವಾರ್ಯ. ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ. ಅಲ್ಲಿ ಯಕ್ಷಗಾನದ ಒಳಗಡೆ ಸ್ತ್ರೀ ವೇಷಧಾರಿ ತಂದ ಇರ್ತಾರೆ ನೋಡಿ. ನಮ್ಮ ಫಸ್ಟ್ ಕ್ರಶ್ಗಳು ನಮಗೆಲ್ಲ ಸ್ತ್ರೀ ವೇಷಧಾರಿಗಳು, ಯಕ್ಷಗಾನ ಸ್ತ್ರೀ ವೇಷಧಾರಿಗಳು. ಯಕ್ಷಗಾನ ಕೇವಲ ಬರೀ ಕಲೆ ಅಲ್ಲ, ಅದು ಕರಾವಳಿಯ ಭಾಗದ ಜನರ ಸಾಂಸ್ಕೃತಿಕವಾದಂತಹ ಕಿರೀಟ. ಯಕ್ಷಗಾನದ ಜೊತೆಗೆ ಬಹಳಷ್ಟು ಜನ ಬದುಕಿರ್ತಾರೆ. ಇಂತಹ ಕಲೆಯ ಬಗ್ಗೆ ಪುರುಷೋತ್ತಮ ಬಿಳಿಮಲೆ ಆಡಿರುವಂತಹ ಮಾತು ನಿಜಕ್ಕೂ ಕೂಡ ಯಾರೂ ಒಪ್ಪುವಂಥದ್ದು ಅಲ್ಲ. ಇಡೀ ಕಲೆಯ ಬಗ್ಗೆ ಈ ಥರದ ಒಂದು ಗುರುತರವಾದಂತಹ ಆರೋಪವನ್ನು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಪುರುಷೋತ್ತಮ ಬಿಳಿಮಲೆ ಆಡಿರುವ ಮೂಲಕವಾಗಿ ಇಡೀ ಕಲೆಗೆ ಮಾತ್ರ ಅಲ್ಲ, ಇಡೀ ಕರಾವಳಿ ಭಾಗದ ಜನರಿಗೆ ಅಪಮಾನವನ್ನು ಮಾಡಿದ್ದಾರೆ. ಏನೇ ಸ್ಪಷ್ಟೀಕರಣಗಳನ್ನು ಪುರುಷೋತ್ತಮ ಬಿಳಿಮಲೆ ಕೊಡ್ಬೋದು, ಆದರೆ ಒಂದು ಕಲೆಯ ಮೇಲೆ ಎರಚಿದಂತಹ ಈ ಒಂದು ಕಪ್ಪು ಮಸಿ ನಿಜಕ್ಕೂ ಕೂಡ ಕ್ಷಮೆಗೆ ಅರ್ಹ ಅಲ್ಲ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಬಿಳಿಮಲೆ. ನನ್ನ ಹೇಳಿಕೆಯಿಂದ ನೋವಾಗಿದ್ರೆ ಕ್ಷಮೆ ಇರಲಿ. ಪಬ್ಲಿಕ್ ಟಿವಿ ಮೂಲಕ ಕ್ಷಮೆಯಾಚಿಸಿದ ಪ್ರೊಫೆಸರ್ ಬಿಳಿಮಲೆ. ಇನ್ನು ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಅವರ ವಿವಾದಾತ್ಮಕ ಹೇಳಿಕೆಗೆ ತೀವ್ರ ಟೀಕೆಗಳು ವ್ಯಕ್ತವಾಗಿದ್ದವು. ಇದರ ಬೆನ್ನಲ್ಲೇ ಎಚ್ಚೆತ್ತ ಬಿಳಿಮಲೆ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯಿಸಿದ್ದಾರೆ. ಯಕ್ಷಗಾನ ಕಲಾವಿದರು ಕೆಲವರು ಸಲಿಂಗಕಾಮಿಗಳು, ಹೌದು, ಅದು ನಿಜ ಕೂಡ. ಇದರಲ್ಲಿ ನಾನೇನು ಹೊಸದಾಗಿ ಹೇಳಿಲ್ಲ. ಅನೇಕ ಹಿರಿಯ ಕಲಾವಿದರು ಇದನ್ನ ಹೇಳಿದ್ದಾರೆ. ನನ್ನ ಉದ್ದೇಶ ಕಲಾವಿದರ ಬದುಕಿನ ಬಗ್ಗೆ ಬರವಣಿಗೆ ರೂಪದಲ್ಲಿ ಬರೆಯಬೇಕು ಅನ್ನೋದು. ಇನ್ನು ನನ್ನ ಹೇಳಿಕೆಯಿಂದ ಯಾರಿಗಾದ್ರೂ ನೋವಾಗಿದ್ರೆ ಖಂಡಿತ ಕ್ಷಮೆ ಕೇಳುತ್ತೇನೆ ಎಂದಿದ್ದಾರೆ. ಪುರುಷೋತ್ತಮ ಬಿಳಿಮಲೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಈಗ ತಾವು ಯಕ್ಷಗಾನ ಕಲಾವಿದರ ಬಗ್ಗೆ ಆಡಿರುವಂತಹ ಮಾತುಗಳು, ಯಕ್ಷಗಾನ ಕಲಾವಿದರು ಬಹುತೇಕರು ಸಲಿಂಗಕಾಮಿಗಳು ಅನ್ನುವಂತಹ ಹೇಳಿಕೆ ದೊಡ್ಡ ಮಟ್ಟದ ಸಂಚಲನವನ್ನ, ವಿವಾದವನ್ನ ಸೃಷ್ಟಿ ಮಾಡಿದೆ. ಸೊ ತಾವು ಈಗಲೂ ಕೂಡ ಆ ಹೇಳಿಕೆಗೆ ಬದ್ಧರಾಗಿದ್ದೀರಾ? ಯಾವ ಅನುಭವದ ಆಧಾರದ ಮೇಲೆ ಈ ಹೇಳಿಕೆಯನ್ನು ತಾವು ಕೊಡ್ತೀರಿ? ಈಗ ನಾವು 60-70 ದಶಕದಲ್ಲಿ ಯಕ್ಷಗಾನ ನೋಡ್ತಾ ಇದ್ದಾಗ ಯಕ್ಷಗಾನ ವೇಷಧಾರಿಗಳಿಗೆ, ಸ್ತ್ರೀ ವೇಷಧಾರಿಗಳಿಗೆ ಮೋಹಗೊಂಡವರಲ್ಲಿ ನಾವೆಲ್ಲ ಇದ್ದೀವಿ. ಮತ್ತು ನನ್ನ ಅನೇಕ ಗೆಳೆಯರಿದ್ದರು. ನಾವು ಅವರು ಟೆಂಟ್ ಒಳಗೆ ಹೋಗಿ ವೇಷ ಬಿಚ್ಚುವಾಗ ನಾವು ನೋಡ್ತಿದ್ವಿ, ಅವ್ರನ್ನ ನೋಡ್ತಾ ಇದ್ವಿ, ಬೇರೆ ಬೇರೆ ದೇಹದ ಬೇರೆ ಬೇರೆ ಭಾಗಗಳ ಬಟ್ಟೆ ತೆಗೆಯುವಾಗ. ಹಾಗಾಗಿ ಆ ಕಲೆ ಗ್ರಾಮೀಣ ಪ್ರದೇಶದಲ್ಲಿ ಇದ್ದದರಿಂದ ಸಹಜವಾಗಿ ನಮ್ಮಂಥವರಿಗೆ ಭಾಳ ಆಕರ್ಷಣೀಯವಾಗಿ ಕಾಣ್ತಾ ಇತ್ತು. ಕಲಾವಿದರು ಕೂಡ ನಮ್ಮ ಜೊತೆ ಸಂವಾದ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಈಗ ಏನಾಗಿದೆ ಗೊತ್ತಾ, ಈಗ 7 ಗಂಟೆಗೆ ಆಟ ಆರಂಭ ಆಗಿ 11 ಗಂಟೆಗೆ ಮುಗೀತದೆ, ಶಾರ್ಟ್ ಆ್ಯಂಡ್ ವರ್ಷನ್. ನಾವು ನೋಡ್ತಿದ್ದ ಕಾಲದಲ್ಲಿ 10 ಗಂಟೆಗೆ ಯಕ್ಷಗಾನ ಆರಂಭ ಆದರೆ 6 ಗಂಟೆವರೆಗೆ ಇರ್ತಾಯಿತ್ತು, ಸುದೀರ್ಘ. ಆಮೇಲೆ ನೀವು ಮೇ 26ಕ್ಕೆ ಯಕ್ಷಗಾನ ಆರಂಭ ಆದರೆ, ನವಂಬರ್ 26ಕ್ಕೆ ಆರಂಭ ಆದರೆ
ಜೂನ್ 20ರವರೆಗೆ 6 ತಿಂಗಳ ಯಕ್ಷಗಾನ. ಈಗ 6 ತಿಂಗಳ ಯಕ್ಷಗಾನದಲ್ಲಿ ತಿರುಗಾಟ ಮಾಡುವ ಸಾವಿರಾರು ಕಲಾವಿದರ ಬದುಕಿನಲ್ಲಿ ಬಂದ ಬಿಕ್ಕಟ್ಟುಗಳು, ಅವರ ಬಡತನ, ಅವರಿಗೆ ಸಿಗ್ತಿದ್ದಂಥ ಸವಲತ್ತುಗಳು, ಊರಿಂದ ಊರಿಗೆ ನಡಿಬೇಕಾದಂಥ ಪರಿಸ್ಥಿತಿ, ಇದರ ಬಗ್ಗೆ ಕರಾವಳಿ ಕರ್ನಾಟಕದ ಲೇಖಕರು ಯಾಕೆ ಕ್ರಿಯೇಟಿವ್ ಆದ ಸೃಜನಶೀಲವಾದಂಥ ಕೃತಿಗಳನ್ನು ಬರೀಲಿಲ್ಲ ಎಂಬ ಪ್ರಶ್ನೆಯನ್ನು ನಾನು ಎತ್ತಿದ್ದು. ಹೌದು, ಶಿವರಾಮ ಕಾರಂತರು ಬರೀಲಿಲ್ಲ. ಗೋಪಾಲಕೃಷ್ಣ ಅಡಿಗರು ಚಂಡೆಮದ್ದಲೆ ಅಂತ ಒಂದು ಕವನ ಸಂಕಲನಕ್ಕೆ ಹೆಸರು ಮಾತ್ರ ಕೊಟ್ಟರು. ಅವರು ಯಕ್ಷಗಾನವನ್ನು ಮೂಲತಃ ಅದರ ಸತ್ವವನ್ನು ಅದರ ಇನ್ನೊಂದು ಮಾತನ್ನ ಹೇಳ್ತಾ ಇದ್ರಿ ಅಂತ ಅನ್ಸುತ್ತೆ ತಾವು. ಭಾಗವತರು ಅಂದರೆ ಕಂಪ್ಲೀಟ್ ಆಗಿ ಸ್ತ್ರೀ ವೇಷಧಾರಿಯನ್ನು ಶೋಷಣೆ ಮಾಡಲಾಗ್ತಾ ಇತ್ತು, ಅಲ್ಲಿ ಭಾಗವತರು ಅವಕಾಶವನ್ನೇ ಕೊಡ್ತಾ ಇರಲಿಲ್ಲ, ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೂಡ ಇಲ್ಲ. ಅದು ಸ್ವಲ್ಪ ನಿಜ. ಅದು ನಾನು ಕೇಳೋದಕ್ಕೆ ಕಷ್ಟ ಆಗ್ತದೆ ನಿಮಗೆ, ಮತ್ತು ಯಾರನ್ನು ಹರ್ಟ್ ಮಾಡೋದು ನನ್ನ ಉದ್ದೇಶ ಅಲ್ಲ. ಆದರೆ ನೀವು ದೀಪ ಹತ್ತಿತ್ತು ಅಂತ ಒಂದು ಕಾದಂಬರಿ ಬಂದಿದೆ, ಅದು ಸ್ತ್ರೀ ವೇಷಧಾರಿಯೊಬ್ಬನ ಆತ್ಮಕಥೆ. ಬಟ್ ಆತ್ಮಕಥೆ ಅಂತ ಬರೀಲಿಲ್ಲ, ಕಾದಂಬರಿ ಥರ ಬರೆದಿದ್ದಾರೆ. ಅದನ್ನು ನೋಡಿ ನೀವು ಯಾವ ಥರದ ಬಿಕ್ಕಟ್ಟುಗಳನ್ನು ಸ್ತ್ರೀ ವೇಷಧಾರಿಗಳು ಎದುರಿಸ್ತಾರೆ ಅಂತ. ಅದು ಸಹ ಕಲಾವಿದರಲ್ಲಿ ಭಾಗವತರು ಕೂಡ ಬರ್ತಾರೆ. ಅವರ ಎಲ್ಲರಿಂದ ಸಹಜವಾಗಿ ಆ ಸ್ತ್ರೀ ಒಂದು ನೋಡಿ 10-20 ವರ್ಷ ಒಬ್ಬಳು ಸ್ತ್ರೀ ವೇಷಧಾರಿ ಮಾಡಿದರೆ ಅವಳ ದೇಹ ಭಾಷೆಯೇ ಬದಲಾಗ್ತದೆ, ಅವರು ನಡೆಯುವುದು ಕೂಡ ಸ್ತ್ರೀಯಾಗಿರ್ತದೆ. ಆ ಥರ ಬದಲಾಗ್ತದೆ. ನಾವೆಲ್ಲ ಕಣ್ಣಾರೆ ಕಂಡಿದ್ದು. ನನ್ನ ಪ್ರಶ್ನೆ ಅದಲ್ಲ. ನನ್ನ ಪ್ರಶ್ನೆ ಈಗ ಯಾಕಂದರೆ ನಿನ್ನೆ ಮಂಟೆಸ್ವಾಮಿ ಕಾವ್ಯದ ಕಲಾವಿದರಿದ್ದಾರಲ್ಲ, ನೀಲಗಾರರು, ಅವರ 7 ಕಲಾವಿದರ ಬದುಕನ್ನು ಕೃಷ್ಣಮೂರ್ತಿ ಹನೂರವರು ಅದ್ಭುತವಾಗಿ ಪುಸ್ತಕದಲ್ಲಿ ವಾಸ್ತವವಾಗಿ ಸರ್, ಈಗ ಯಕ್ಷಗಾನ ಅಂತಂದರೆ ಕರಾವಳಿ ಭಾಗದಲ್ಲಿ ಅದೆಷ್ಟು ಅಭಿಮಾನ ಅನ್ನುವಂಥ ತಾವು ಕೂಡ ಆ ಮೂಲದವರಾಗಿ ಗೊತ್ತಿದೆ. ಈ ಸ್ಟೇಟ್ಮೆಂಟ್ ಪ್ರಸ್ತುತತೆ ಇದೆ ಅಂತ ಅನ್ನಿಸ್ತಾ ತಮಗೆ? ಯಾವ ರೀತಿಯ ಸಂದೇಶ ಕೊಡುತ್ತೆ? ಯಾಕಂದರೆ ಇವತ್ತಿನ ಲೇಖಕರು ಸಮಾಜದಲ್ಲಿ ಏನು ನಡೀತಾ ಇದೆ ಎಂಬುದನ್ನು ಆಳವಾಗಿ ಅಭ್ಯಸಿಸುವುದಕ್ಕಿಂತ ದೂರ ಹೋಗುತ್ತಿದ್ದಾರೆ. ಸಂಶೋಧನೆಗಳು ಮೇಲ್ಮಟ್ಟದಲ್ಲಿ ನಡೀತಾ ಇದ್ದಾವೆ. ಈ ಹೊಸ ಆಯಾಮದಲ್ಲಿ ನೀವು ಕಲಾವಿದರ ಬದುಕನ್ನು ಗ್ರಹಿಸಲಿಕ್ಕೆ ಶುರು ಮಾಡಿದರೆ ಆ ಕಲಾವಿದರು ಒಬ್ಬ 70 ವರ್ಷ ನೋಡಿ, ನಾವೆಲ್ಲ 30 ವರ್ಷ ಕೆಲಸ ಮಾಡಿ ರಿಟೈರ್ಡ್ ಆಗ್ತೇವೆ. ಒಬ್ಬ ಕಲಾವಿದ 70 ವರ್ಷ ಕೆಲಸ ಮಾಡ್ತಾನೆ ರಂಗಭೂಮಿ. ಅವ್ನು ರಿಟೈರ್ಡ್ ಆದಾಗ ಅವನಿಗೆ ಏನು ಸಿಗ್ತದೆ? ಅವನಿಗೆ ಕಲಾವಿದರಿಗೆ ಯಾರಿಗಾದರೂ ಬೇಜಾರಾಗಿದ್ದರೆ ನಾನು ದಯವಿಟ್ಟು ಕ್ಷಮೆ ಕೇಳ್ತೇನೆ, ನಾನು ಅದಕ್ಕೆ ವಿಷಾದಿಸ್ತೇನೆ. ನಾನು ಕೂಡ ಒಬ್ಬ ಯಕ್ಷಗಾನ ಕಲಾವಿದ. ಹಾಗಾಗಿ ನನ್ನ ಉದ್ದೇಶ ಅವರ ಬದುಕನ್ನು ಉಜ್ವಲಗೊಳಿಸುವುದೇ ವಿನಃ ಅವರ ಬದುಕಿಗೆ ಭಂಗ ತರುವುದಲ್ಲ. ಕರಾವಳಿಯ ಕಲೆ ಸಂಸ್ಕೃತಿಗೆ ಮಾಡಿದ ಅವಮಾನ, ಅಧ್ಯಕ್ಷ ಸ್ಥಾನದಿಂದ ಕಿತ್ತೊಗೆಯಬೇಕು ವಿಜೇಂದ್ರ. ಇತ್ತ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಮಾತನಾಡಿದ ಅವರು, ಯಕ್ಷಗಾನ ಅನ್ನೋದು ಕರಾವಳಿಯ ಕಲೆ ಸಂಸ್ಕೃತಿ. ಅವರ ಹೇಳಿಕೆ ಹಿಂದೂ ಸಮುದಾಯಕ್ಕೆ ಮಾಡಿದ ಅವಮಾನ ಎಂದು ಟೀಕಿಸಿದ್ರು. ಸರ್ಕಾರ ಬಿಳಿಮಲೆಯನ್ನ ಈ ಕೂಡಲೇ ಅಧ್ಯಕ್ಷ ಸ್ಥಾನದಿಂದ ಕಿತ್ತೊಗೆಯಬೇಕು, ಕ್ರಮ ಕೈಗೊಳ್ಳದಿದ್ರೆ ಬಿಜೆಪಿಯಿಂದ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ರು. ಸಲಿಂಗಕಾಮಿಗಳು ಅನ್ನುವ ಹೇಳಿಕೆಯನ್ನ ಅವರು ನೀಡಿದ್ದಾರೆ, ಅಕ್ಷಮ್ಯ ಅಪರಾಧ. ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಯಕ್ಷಗಾನ ಕಲಾವಿದರಿಗೆ ಮಾಡಿರ್ತಕ್ಕಂಥ ಅಪಮಾನ ಅಷ್ಟೇ ಅಲ್ಲ, ಕರಾವಳಿಯ ಸಂಸ್ಕೃತಿ ಪರಂಪರೆಗೆ ಮಾಡಿರ್ತಕ್ಕಂಥ ಅಪಮಾನ ಅಷ್ಟೇ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ಅವ್ರಿಗೇನಾದ್ರೂ ಕಿಂಚಿತ್ತಾದ್ರೂ ಕೂಡ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಸ್ವಲ್ಪನಾದ್ರೂ ಕಾಳಜಿ ಇದ್ರೆ ತತ್ಕ್ಷಣ ಕ್ಷಮೆಯನ್ನ ಕೇಳಬೇಕು. ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ, ತತ್ಕ್ಷಣ ರಾಜೀನಾಮೆಯನ್ನ ಪಡೆದುಕೊಳ್ಬೇಕು. ಕಲಾವಿದರಿಗೆ ಆಗಿರ್ತಕ್ಕಂಥ ಅಪಮಾನಕ್ಕೆ ಒಂದು ಉತ್ತರನ ಕೊಡುವಂತ ಕೆಲಸ ಅವ್ರು ಮಾಡಬೇಕು ಅಂತ ನಾನು ಆಗ್ರಹಪಡಿಸ್ತೇನೆ. ಇನ್ನು ಪ್ರೊಫೆಸರ್ ಬಿಳಿಮಲೆ ಹೇಳಿಕೆಯನ್ನ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷ ತಲ್ಲೂರು ಶಿವರಾಮ ಶೆಟ್ಟಿ ವಿರೋಧಿಸಿದ್ದಾರೆ. ಸಾರಾಸಗಟಾಗಿ ಅವರು ಎಲ್ಲಾ ಕಲಾವಿದರಿಗೆ ಆರೋಪಿಸಿದ್ದು ಸರಿಯಲ್ಲ. ಪುರುಷೋತ್ತಮ್ ಬಿಳಿಮಲೆ ಈ ರೀತಿ ಹೇಳಿಕೆ ನೀಡಿದ್ದು ತಪ್ಪು. ಯಾವ ಹಿನ್ನೆಲೆಯಲ್ಲಿ ಈ ರೀತಿ ಹೇಳಿಕೆ ನೀಡಿದ್ದಾರೋ ಗೊತ್ತಿಲ್ಲ ಎಂದ್ರು. ಬಿಳಿಮಲೆಯವರು ಅಂತಹ ಮೇಧಾವಿಗಳು ಯಾವ ತರದಲ್ಲಿ ಮಾತಾಡಿದ್ದಾರೆ, ಯಾವ ಉದ್ದೇಶ ಇಟ್ಟುಕೊಂಡು ಮಾತಾಡಿದ್ದಾರೆ, ಅದು ನಾವು ಅವ್ರ ಹತ್ರ ಮಾತಾಡಿ ಅವ್ರ ಫೋನಿಗೆ ಸಂಪರ್ಕ ಸಿಕ್ಕಿದ್ರೆ ನಾನು ಅವ್ರ ಹತ್ರ ಕೇಳಿ ನಿಮ್ಗೆ ಹೇಳ್ಬೋದು. ಅವ್ರು ನಂಗೆ ಸಂಪರ್ಕ ಸಿಗ್ಲಿಲ್ಲ, ಬೆಳಗ್ಗೆಯಿಂದ ತುಂಬಾ ಟ್ರೈ ಮಾಡ್ತಾ ಇದ್ದೆ. ನನಗೆ ಅದು ಏನಂತ ಇನ್ನು ಗೊತ್ತಾಗಲಿಲ್ಲ, ಅದು ಯಾವ ಉದ್ದೇಶದಿಂದ ಏನು ಯಾವ ರೀತಿಯಿಂದ ಹೇಳಿದ್ರು ಮತ್ತು ಅವರು ಮೈಸೂರಿನಲ್ಲಿ ಮಾತಾಡುವ ಉದ್ದೇಶ ಏನಂತ ನನಗೆ ವಿಷಯ ಗೊತ್ತಿಲ್ಲ. ಅದು ಅಂತ ಸಂದರ್ಭದಲ್ಲಿ ಇಂಥ ಮಾತನ್ನು ಕೇಳುವಾಗ ಎಲ್ಲರೂ ನೋವಾಗುತ್ತೆ. ಅದರಿಂದ ನಾವು ಬಿಳಿಮಲೆಯವರು ಯಾವ ರೀತಿ ಉದ್ದೇಶ ಎಲ್ಲಿಂದ ತಂದಿದ್ದೀರಿ, ಯಾವ ಶಬ್ದ ಎಲ್ಲಿಂದ ಬಂತು, ಯಾರು ನಿಮ್ಗೆ ಹೇಳಿದ್ರು ಅಂದ್ರೆ ಅವ್ರ ಹತ್ರ ನಾವು ವಿಚಾರ ಮಾಡಬೇಕು. ಅದು ಇವರ ಬಾಯಿಂದ ಹೇಗೆ ಬಂತು ಅಂತ ನಾನು ಯಾವ ತರದಲ್ಲಿ ಹೇಳೋದನ್ನು ಗೊತ್ತಾಗುದಿಲ್ಲ. ಬಿಳಿಮಲೆಯವರು ಹೇಳ್ತೀವಿ ಇದನ್ನು ಏನಂತೇಳಿ ಸ್ಪಷ್ಟೀಕರಣ ಕೊಡಬೇಕಾದ್ರೆ ಅವ್ರದ್ದು ಕೇಳ್ಕೊಂಡು. ಒಟ್ಟಾರೆ ವಿವಾದಿತ ಹೇಳಿಕೆ ನೀಡಿ ಬಳಿಕ ಎಚ್ಚೆತ್ತ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಕ್ಷಮೆ ಕೇಳಿದ್ದಾರೆ. ಇಂಥ ಹೇಳಿಕೆ ನೀಡೋದಕ್ಕೂ ಮುನ್ನ ಎಚ್ಚರ ವಹಿಸಿದ್ರೆ ಉತ್ತಮವಾಗಿರ್ತಿತ್ತು ಅಲ್ವಾ? ಇನ್ನಾದರೂ ಇಂಥ ಲಘು ಹೇಳಿಕೆಯನ್ನ ನೀಡೋದನ್ನ ನಿಲ್ಲಿಸಲಿ ಎಂಬುದಷ್ಟೇ ಯಕ್ಷಗಾನ ಕಲಾವಿದರ ಮನವಿ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.